ಇತ್ತೀಚಿನ ದಿನಗಳಲ್ಲಿ ಬೊಜ್ಜು ಅನ್ನೋದು ಅನೇಕ ಮಂದಿಯನ್ನ ಅತಿದೊಡ್ಡ ಸಮಸ್ಯೆಗೆ ಸಿಕ್ಕಿಸ್ತಿದೆ. ಯಾಕೆಂದ್ರೆ ತೂಕ ಇಳಿಸಿಕೊಳ್ಳೋದಕ್ಕೆ ಅನೇಕ ಮಂದಿ ಮಾಡ್ತಿರುವಂತಹ ಸರ್ಕಸ್ಗಳು ಅಷ್ಟಿಷ್ಟಲ್ಲ. ಆದ್ರೆ ಆಹಾರ ನಿಯಂತ್ರಣ, ಜಿಮ್, ವ್ಯಾಯಾಮ ಈ ರೀತಿಯಾಗಿ ನೀವು ದಿನನಿತ್ಯ ಅನುಸರಿಸಿದ್ರೆ ಸಾಕು, ಈಸಿಯಾಗಿ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಆದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ಮತ್ತು ನಿರಂತರ ಪ್ರಯತ್ನ. ಯಾಕೆಂದ್ರೆ ಏಕಾಏಕಿ ಯಾರು ಸಹ ಇದ್ದಕ್ಕಿದ್ದಂತೆ ಸಣ್ಣ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ತೂಕ ಇಳಿಸಿಕೊಳ್ಳೋದಕ್ಕೆ ಬಯಸುವವರು ಮೊದಲು ನಿಮ್ಮ ಆಹಾರದ ಕ್ರಮದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಹಾಗಾದ್ರೆ ತೂಕ ಇಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಆಹಾರಗಳು ಯಾವುವು ಅನ್ನೋದನ್ನ ನೋಡುವುದಾದ್ರೆ, ತೂಕ ಇಳಿಸಿಕೊಳ್ಳೋದು ಬಯಸುವವರು ತಪ್ಪದೆ ಕಲ್ಲಂಗಡಿಯನ್ನ ತಿನ್ಬೇಕು. 100 ಗ್ರಾಂ ಕಲ್ಲಂಗಡಿಯಲ್ಲಿ ಕೇವಲ 30 ಗ್ರಾಂ ಕ್ಯಾಲೋರಿಗಳಿವೆ. ಇದರಲ್ಲಿ ಹೆಚ್ಚು ನೀರಿನ ಅಂಶ ಸಮೃದ್ಧವಾಗಿದೆ. ಇದನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಅನುಸರಿಸಿದ್ರೆ ಈಸಿಯಾಗಿ ತೂಕ ಇಳಿಸುವುದಕ್ಕೆ ಈಸಿ ಆಗುತ್ತೆ. ಜೊತೆಗೆ ನೀವು ಇದನ್ನ ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಸೇವಿಸಬಹುದಾಗಿದೆ. ಇನ್ನು ನಿಮ್ಮ ಆಹಾರದಲ್ಲಿ ಹೂಕೋಸು ಮತ್ತು ಬ್ರೋಕ್ಲಿಯನ್ನು ಸೇರಿಸಿಕೊಳ್ಳಬಹುದು. 100 ಗ್ರಾಂ ಹೂಕೋಸು ಮತ್ತು ಬ್ರೋಕ್ಲಿಯು 40 ಗ್ರಾಂ ಕ್ಯಾಲೋರಿಗಳನ್ನ ಹೊಂದಿರುತ್ತದೆ. ಬ್ರೋಕ್ಲಿಯಲ್ಲಿ ವಿಟಮಿನ್ ಕೆ ಮತ್ತೆ ಸಿ ಅಧಿಕೃತವಾಗಿರೋದ್ರಿಂದ ಮತ್ತು ಹೂಕೋಸಿನಲ್ಲಿ B12 ಅಧಿಕೃತವಾಗಿದೆ. ಇದನ್ನ ಸೇವಿಸೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗುವಂತಹ ಕೆಲವೊಂದು ವಿಟಮಿನ್ಸ್ ಸಿಗುತ್ತೆ. ಇನ್ನು ಕೋಳಿ ಮಾಂಸವನ್ನ ಆಹಾರದಲ್ಲಿ ಮಿತವಾಗಿ ಸೇರಿಸಿಕೊಳ್ಳಬಹುದು. 100 ಗ್ರಾಂ ಕೋಳಿ ಮಾಂಸದಲ್ಲಿ 300 ಗ್ರಾಂ ಕ್ಯಾಲೋರಿಗಳಿರುತ್ತವೆ. ಹೀಗಾಗಿ ಇದನ್ನ ಎಂದಿಗೂ ಡೀಪ್ ಫ್ರೈ ಮಾಡಿ ತಿನ್ನಬಾರ್ದು. ಯಾವಾಗಲೂ ಹಾಗೆ ತಿನ್ನೋದ್ರಿಂದ ಕ್ಯಾಲೋರಿಗಳು ಹೆಚ್ಚಾಗುತ್ತೆ. ನೀವು ಇದನ್ನ ಗ್ರಿಲ್ ಮಾಡಿ ಅಥವಾ ಎಣ್ಣೆ ಬಳಸದೆ ತಯಾರಿಸಿ ತಿನ್ನೋದು ಉತ್ತಮವಾಗಿದೆ. ಜೊತೆಗೆ ಬೇಯಿಸಿದ ಮೊಟ್ಟೆಯ ಬಿಳಿಭಾಗವನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಬೇಕು. ಪ್ರತಿದಿನ ಮೊಟ್ಟೆಯ ಬಿಳಿಭಾಗವನ್ನ ತಿನ್ನೋದು ಉತ್ತಮ. ನಿಮಗೆ ಹಸಿವಾದಾಗೆಲ್ಲ ನೀವು ಮೊಟ್ಟೆಯ ಬಿಳಿಭಾಗವನ್ನ ತಿನ್ನಬಹುದು. ಇದು ನಿಮ್ಮ ಹಸಿವನ್ನ ನಿಯಂತ್ರಿಸುತ್ತದೆ. ಇದರಲ್ಲಿ ಬಹಳಷ್ಟು ಪ್ರೋಟೀನ್ ಅಂಶವಿರುತ್ತೆ. ಮೊಟ್ಟೆಯ ಬಿಳಿಭಾಗ ನಿಮ್ಮ ಹಸಿವನ್ನ ನಿಯಂತ್ರಿಸುವಲ್ಲಿ ಒಂದು ಉತ್ತಮವಾದ ಆಹಾರವಾಗಿದೆ. ಇನ್ನು ಆಲೂಗಡ್ಡೆ, 100 ಗ್ರಾಂ ಆಲೂಗಡ್ಡೆಯಲ್ಲಿ 90 ಗ್ರಾಂ ಕ್ಯಾಲೋರಿಗಳನ್ನ ಹೊಂದಿರುತ್ತೆ. ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೆಚ್ಚಾಗಿರೋದ್ರಿಂದ ಇದು ನಿಮ್ಮ ಹಸಿವನ್ನ ನಿಯಂತ್ರಿಸುತ್ತದೆ. ಆದ್ರೆ ಆಲೂಗಡ್ಡೆ ಚಿಪ್ಸ್ ಅಥವಾ ಫ್ರೆಂಚ್ ಫ್ರೈಸ್ ಇದರಲ್ಲಿ 4 ಪಟ್ಟು ಕ್ಯಾಲೋರಿಗಳಿರುತ್ತೆ. ಹೀಗಾಗಿ ಇದರ ಸೇವನೆಯನ್ನ ತಪ್ಪಿಸಿ ಬದಲಿಗೆ ನೀವು ಆಲೂಗಡ್ಡೆಯನ್ನ ಮಸಾಲೆಗಳೊಂದಿಗೆ ತಿನ್ನಬಹುದು. ಸೊ ಒಟ್ಟಾರೆ ಈ 5 ಆಹಾರಗಳನ್ನ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರು ಇದನ್ನ ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಮತ್ತಷ್ಟು ಹೆಲ್ತ್ ಅಪ್ಡೇಟ್ಸ್ಗಳು ಬೇಕು ಅಂದ್ರೆ ನಮ್ಮ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದ್ದು ಆ ಸಮಸ್ಯೆ ಬಗ್ಗೆ ಪರಿಹಾರದ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಆ ಸಮಸ್ಯೆಗೆ ಪರಿಹಾರ ಒದಗಿಸುವ ಪ್ರಯತ್ನ ನಮ್ಮದಾಗಿರುತ್ತೆ. ನೋಡ್ತಾ ಇರಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.